ಒಳ್ಳೆ ಸ್ಕ್ಯಾಮ್ ಇದೆ ಗೈಸ್. ಡ್ರಿಂಕ್ಸ್. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಸೊ ನಾವೀಗ ಶನೇಶ್ವರ ಟೆಂಪಲ್ಗೆ ಹೋಗ್ತೀವಿ ಗೈಸ್. ಕುಂದಾಪುರದಲ್ಲಿರೋರಿಗೆ ಗೊತ್ತೇ ಇರುತ್ತೆ, ಪ್ರತಿ ಶನಿವಾರ ಅಲ್ಲಿಗೆ ಎಲ್ಲ ಅಟೆಂಡೆನ್ಸ್ ಆಗ್ತಾರೆ. ದೇವಸ್ಥಾನದಲ್ಲಿ ಶನಿವಾರ ಮಹಾತ್ಮ ದೇವಸ್ಥಾನದಲ್ಲಿ ಇದೇ ಇರುತ್ತೆ ಊಟ. ನಮಸ್ಕಾರ ಮಾಡ್ಕೊಂಡು ಅನ್ನಪ್ರಸಾದ ಮಾಡ್ಕೊಂಡು ಹೋಗಿದ್ವಿ. ಈಗ ನಾವು ಬಂದಿರೋದು ವೀರಾಂಜನೇಯ ಸ್ವಾಮಿ ಟೆಂಪಲ್ಲು ಗೈಸ್. ಇಲ್ಲಿ ರಿಷಬ್ ಶೆಟ್ಟಿ ಇರ್ತಿದ್ರು ಒಂದು ಕಾಲದಲ್ಲಿ. ವೀರಾಂಜನೇಯ ಸ್ವಾಮಿ ಟೆಂಪಲ್ ಹೋಗಿ ದರ್ಶನ ಮಾಡೋಣ. ಅದು ಬಂದು ಬಂದ್ವಿ. ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಫಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಇಲ್ಲೇ ಸ್ಟಾರ್ಟ್ ಮಾಡಿದ್ದೆ ನಾನು ವಿಡಿಯೋ. ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಆಂಜನೇಯ ಸ್ವಾಮಿಯಿಂದ. ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು. ಹೋಣ ಸಂತು ಹೋಣ. ಹಾಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಬಂದೇ ಅಪ್ಪ ಬರುವೆ. ವೀರಾಂಜನೇಯ ಸ್ವಾಮಿ ಟೆಂಪಲ್ ಆಯ್ತು ಈಗ. ಆಮೇಲೆ ಶನೇಶ್ವರ ಟೆಂಪಲ್ ಆಯಿತು. ಆಮೇಲೆ ಅದು ರೋಡಲ್ಲಿ ಗಾಡಿನ ಟರ್ನ್ ಮಾಡಿದ್ದಾರೆ. ಇಂಥರ ಬೇಕು ಗೈಸ್ ನಮ್ಮ ದೇಶಕ್ಕೆ. ಅಯ್ಯಪ್ಪ ಸ್ವಾಮಿ ಫಂಕ್ಷನ್ ಇತ್ತು ಗೈಸ್. ಇಡುಗುಡಿ ಕಟ್ಟೋದಿರುತ್ತಲ್ಲ ಆ ಫಂಕ್ಷನ್ ಇತ್ತು. ಅದು ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಈಗ ಹೋಗ್ತಿದ್ದೀವಿ ರೂಮ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕಂತ ಒಂದು ರೀಲ್ ಶೂಟ್ ಮಾಡ್ತಿದ್ದೆ. ಅದಕ್ಕೆಲ್ಲ ಹುಡುಗರನ್ನು ಜೋಡಿಸ್ಬೇಕು ಇವತ್ತು. ಎಳ್ಳೀರು ಕುಡಿಯೋಣ. ಎಳ್ಳೀರು ಕುಡಿದ್ಬಿಟ್ಟು ಮುಂದೆ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಕೊಡು. ಚೆನ್ನಾಗಿತ್ತಾ? ಡ್ರಿಂಕ್ ಹೆಲ್ದಿ ಡ್ರಿಂಕ್ಸ್ ಮಾಸ್ತಿ ಹಾಕಬೇಕಾದ್ರೆ ನಿಂಗೆ ಹಾಕಿದೆ. ಇಲ್ಲಿ ಕಳ್ಸ ನೋಡಿ ಸ್ಕ್ರೀನ್ಶಾಟ್. ಮಗನೇ ಬಂದು ದೊಡ್ಡ ಹಾಕಿದ್ದಾರೆ ಎಳ್ನೀರು. ಎಷ್ಟು ಹೇಳಿದ್ರು? 60. ನನಗೇನೋ ಊರು ಬೋಂಡ ಅಂತೀವಿ. ಊರು ಬೋಂಡ ಅಂದರೆ ಹಸಿರು ಕಾಯಿ ಅಂತೆ. ಅಲ್ಲಿ ಒಂದು ಹಸಿರು ಕಾಯಿ ಇಲ್ಲ ಹುಡುಗಿದ್ರೆ. ಎಲ್ಲ ಕೇಸರಿ 60 ರೂಪಾಯಿ. ಸ್ಕ್ಯಾಮ್. ಓಡೋಂದು ಹೇಳೋದೊಂದು ಮಾಡ್ಬಿಟ್ಟು ಬಂದು ಈಗ ಹೋಗ್ಬಿಟ್ಟು ಅದು ರೀಲ್ ಶೂಟ್ ಮಾಡೋದಿದೆಯಲ್ಲ, ಅಲ್ಲಿ ಶೂಟ್ ಮಾಡೋಣ ಗೈಸ್. ಏನಂತೀವಿ? ಹಾಂ ಮಾಡೋದು. ಸಿಗೋಣ ಗೈಸ್. ಕುಂದಾಪುರದಲ್ಲಿ ಗಾಡಿ
ದಿನ ಆಕ್ಸಿಡೆಂಟು ಸಾವು ಕೇಳ್ತೇನೆ ಮೈಂಡ್ ಬ್ಲಾಕ್ ಆಗುತ್ತೆ ಗೈಸ್ ನನಗಂತ ಅದರಿಂದ ಹೊರಬರೋಕ್ಕಾಗಂಗಿಲ್ಲ. ನಾವು ಸೇಫಾಗಿ ಓಡಿದ್ರು ಮುಂದೆ ಇರೋರು ಹೆಂಗಿರ್ತಾರೆ ಅಂತ ಕೇಳೋಕ್ಕಾಗಲ್ಲ. ಕೈ ತುಂಬ ಕಂಡಿದ್ರು ಕಡಿಮೆ ಏನೋ ಗ್ಯಾರೇಜ್ ಚಿಕ್ಕ ಏಜಿದ್ದಾಗ ದೇವಸ್ಥಾನ ಅಂದರೆ ಒಂಥರ ಈಗ ದೇವಸ್ಥಾನ ಅಂತ ಓಡೋಗುತ್ತಲ್ಲ. ಆಮೇಲೆ ಕೈಯಲ್ಲಿ ಒಂದು ಗಾಡಿ ಇದ್ದರೆ ಆ ಗಾಡಿ ಹೊಡಿಬೇಕಂತಂದ್ರೆ ಗಾಡಿ ಹೊಡೆಯೋ ನೆಪದಲ್ಲಾದರೂ ಹೋಗ್ಬಿಡ್ತಿದ್ದೆ. ರೂಮ್ ಹೋಗೋಣ ಇಲ್ಲವಣ ನಮ್ಮ ರೂಮ್ ಹೋಗೋಣ ಇಲ್ಲವಣ ರೂಮಿಗೆ. A few moments later. ಶೋಭನ್ ಕೊಡಿ ಒಂದು 3 ಪೀಸ್ ಕೊಡಿ. ಇದು ಕ್ಯಾರೆಟ್ ಎಷ್ಟು ಇದು ಸೌತೆಕಾಯಿ ಅಂಕಲ್ ಸೌತೆಕಾಯಿ ಎಷ್ಟಿದು? ಅರ್ಧ ಕೆ ಜಿ. ಒಂದು ಅರ್ಧ ಕೆ ಜಿ ಕೊಡಿ ಅಂಕಲ್. ಇದು ಅಂಕಲ್ ಅದು ಆ್ಯಪಲ್ ಚೇಂಜ್ ಮಾಡಿ. ಸೊ ಗೈಸ್ ಫ್ರೂಟ್ ತೊಗೊಳಕ್ಕೆ ಒಂದು ರೀಲ್ ಮಾಡಿಸೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತೀವಿ. ಇದಕ್ಕಾದ್ರೆ ಲೈಕ್ ಮಾಡಿ ಗೈಸ್. ಏನಂತ ತಗೊಂಡು ಬಸ್ ಇದ್ರಾಗ ಏನಿದೆ ಇಷ್ಟೆಲ್ಲ ತೊಗೊಂಡಿದ್ದೀವಿ. ಆ್ಯಪಲ್ಲು ಇದು ಇದು ಕರೆಕ್ಟು ಎಲ್ಲ ಇತ್ತು. ಇಷ್ಟೆಲ್ಲ ಇದೆ. ರೀಲ್ ಹಾಕ್ತೀನಿ ಗೈಸ್, ಬಟ್ ಸಾಂಗ್ ಎಲ್ಲ ಹಾಕೋದಿಲ್ಲ ನೋಡಿ. 2 ಪೀಸ್. ಸೊ ಗೈಸ್ ಮೆಣಸು ತಿಂತಿದ್ದೀವಿ. ಕೊಡ್ತೀವ ಇಲ್ಲೇ ಬರೋದು ಗೈಸ್. ಬಸ್ ರೋಡಲ್ಲಿದೆ ಅಂಗಡಿ. ಬೋಂಡ ತಿನ್ಕೊಂಡು ರವಿ ಬಸ್ಸರು ಇದ್ದಾರಲ್ಲ ಅವ್ರ ಊರಿದು. ಅವ್ರ ಮನೆ ಇಲ್ಲೇ ಬರೋದು ನೋಡಿ, ಇಲ್ಲೇ ಬರುತ್ತೆ ಅವ್ರ ಮನೆ. ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ಸರು ಅವರಿರೋ ಕಾಲೋನಿ ಅಲ್ಲಿದೆ ನೋಡಿ ಅದು. ಅದೇ ಸೊ ಹೋಗ್ತಿದ್ದೀವಿ ಈಗ. ಬಸರೂರಲ್ಲಿ ಆಲ್ಮೋಸ್ಟ್ ಒಂದು ಹಳೇ ಹೋಟೆಲ್ ಇದೆ. ಆ ಹೋಟೆಲ್ ನಮ್ಮ ರೆಗ್ಯುಲರ್ ಅಡ್ಡ. ಹೌದು ಅಲ್ಲ ರೆಗ್ಯುಲರ್ ಅಡ್ಡ ಅನ್ನೋದಕ್ಕಿಂತ ನಮ್ಮದು ಒಂಥರ ಇದು ಕ್ಯಾಂಟೀನ್ ಅದು. ದೋಸೆ ರೈಸ್ ಇಲ್ಲಿ ಕುಂದಾಪುರದಲ್ಲೇ ಅಷ್ಟು ಚೀಪ್ ರೇಟಿಗೆ ಸಿಗೋದಿಲ್ಲ ಎಲ್ಲೂ. ಎಷ್ಟು ಹೇಳಿ ಇಲ್ಲಿ ನೋಡಿ ನವಿಲು ಸಿನ್ರಿ 30 ರೂಪಾಯಿ ಗೈಸ್. 30 ರೂಪಾಯಿ ಇದು ಮಸಾಲ. ಆಮೇಲೆ 10 ರೂಪಾಯಿ ಟೀ ಕಾಫಿ. ಎಲ್ಲಿ ಸಿಗತ್ತೆ ಈ ಕಡೆ. ಈ ಪ್ಲೇಸಿನ ಬಗ್ಗೆನೇ ಒಂದು ವ್ಲಾಗ್ ಮಾಡ್ತೀನಿ ಗೈಸ್. ಇದ್ರ ಬಗ್ಗೆ ಭಾಳ ಹೇಳೋದಿದೆ. ಈ ಪ್ಲೇಸ್ ಬಗ್ಗೆ ಹೇಳ್ತೀನಿ ಎಲ್ಲ ಟೈಮ್ ಎಲ್ಲ ನಾರ್ಮಲಾಗೆ ಮಾತಾಡ್ತೀನಿ. ಹೆಂಗಿದೆ ದೇವ ಅಡ್ಜಸ್ಟ್ಮೆಂಟ್ ಏನೋ ಹೇಳಕ್ಕೆ ಪ್ಲೇಸ್ ನೋಡಿ ಗೈಸ್, ಏನು ಸಖತ್ತಾಗಿದೆ ಅಲ್ಲ. ಇಷ್ಟೊಂದು ಫ್ರೂಟ್ಸು ವೆಜಿಟೇಬಲ್ಸು ಇದ್ದಾವೆ. ಇದನ್ನ ವಾರ ತಿನ್ಕೊತಿದ್ರೆ ಮನುಷ್ಯ ಎಷ್ಟು ಹೆಲ್ದಿ ಇರ್ತಾನೆ ಹೇಳಿ, ಅಷ್ಟು ಹೆಲ್ದಿ ಇರ್ತಾನೆ. ಇದ್ರ ಬಗ್ಗೆ ಇದನ್ನೆಲ್ಲ ಇಷ್ಟೆಲ್ಲ ಎದಕ್ಕೆ ತೊಗೊಂಡಿದ್ದೀವಿ, ಏನು ಮಾಡ್ತೀವಿ ಅಂತಂದ್ಬಿಟ್ಟು ನಾಳೆ ಒಂದು ರೀಲ್ ಮಾಡ್ತೀವಿ. ಅಲ್ಲ ಇನ್ನು ಸ್ವಲ್ಪ ಹೊತ್ತು ಒಂದು ರೀಲ್ ಮಾಡ್ತೀವಿ. ರೀಲಲ್ಲಿ ಹೇಳ್ತೀನಿ ನಿಮಗೆ ಏನಂತಂದ್ಬಿಟ್ಟು. ಜಸ್ಟ್ ಎಂಜಾಯ್ ದಿಸ್ ಪ್ಲೇಸ್. ನಮ್ಮ ಕಾಲೇಜ್ ನಾಗಿದ್ದಂಗೆ ಹಾಂ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ನವ ಅನ್ಸುತ್ತವ. ನಾಗವ ಹಾಂ ಹಾಂ ಅಲ್ಲೋ ಎಲ್ಲ ಕಡೆ ನೀನೇ ಇರ್ತೀಯಲ್ಲೋ.
ಆ ಬ್ರಿಡ್ಜ್ ಮೇಲೆ ಇರ್ತೀಯಾ, ಈ ಕಡೆ ನದಿ ದಡದಲ್ಲಿ ಇರ್ತೀಯಾ ಅಂದ್ರೆ ನೀನು ಮೇ ಬಿ ಬಸ್ ಬಗ್ಗೆ ಇಲ್ಲಿ ಒಂದು ರೆಸಾರ್ಟ್ ಇದೆ, ಇದ್ರ ಬಗ್ಗೆ ಇನ್ನು ಮಾಡ ಕೊಡ್ತೀವಿ ಅಂತ. ಗೈಸ್ ತುಂಬ ಲೇಟ್ ಆಯಿತು. ಈ ಜಾಗಕ್ಕೆ ಬಂದ್ರೆ ಹಂಗೆ, ಈ ಜಾಗದಲ್ಲಿ ಅಷ್ಟು ಸಿಗ್ರೆಟ್ಸ್ ಇದಾವೆ. ಏನಾಯ್ತು ದೇವಸ್ಥಾನ ಬಸರದಲ್ಲಿ ದೇವಸ್ಥಾನ, ಕೋಟೆ ಆಂಜನೇಯ ದೇವಸ್ಥಾನ ಬಸರವಳ್ಳಿ. ಸುರೂರಲ್ಲಿ ಇದು ರೆಗ್ಯುಲರ್ ನಾವು ಬರೋದು. ಏನು ಸಂತ? ರೆಗ್ಯುಲರ್ ಕಾಫಿ. ಕಾಫಿ ಮತ್ತು ದೋಸೆ. ಗೈಸ್ ಇಡೀ ಕುಂದಾಪುರದಲ್ಲೇ ರಿಜನಬಲ್ ರೇಟ್ ಸಿಗೋ ದೋಸೆ ಇದು ಮಾತ್ರ. 30 ರೂಪಾಯಿ ರೈಸ್ ದೋಸೆ, ಮಸಾಲೆ ದೋಸೆ. ಎರಡು ಕಾಫಿ ಇದ್ದೀವಿ. ಕಾಫಿ ಎಷ್ಟು ಹೇಳಿ? ಕಾಫಿ 10 ರೂಪಾಯಿ ಇದ್ದೆವು. ಎಲ್ಲ ಕಡೆ 15, 20. ನಾವು ಹೇಳಿದ್ನಲ್ಲ, ನಮ್ಮ ಕಾಲೇಜ್ ಸುತ್ತಮುತ್ತ ಯಾವುದೂ ಹುಡುಗಾಡಿದ್ರು ಒಂದು ಕುಜಿನ ಅಂಗಡಿ ಇಲ್ಲ. ಆಮೇಲೆ ಒಂದು ಊಟಕ್ಕೆ ಸರಿಯಾಗಿ ಯಾವುದೂ ಅಂಗಡಿ ಇಲ್ಲ, ಹೋಟೆಲ್ ಇಲ್ಲ. ನೋಡಿ ಹೋಟೆಲು ಕ್ಲೋಸ್ ಆಗಿದೆ, ನಮಗಂತ ತೆಗೆದಿದ್ದಾರೆ. ಈಗ ಅಲ್ಲಿ ರೂಮಿಂದ ಇಲ್ಲ, ನಾವು ಹಾಸ್ಟೆಲಿಂದ ಇಲ್ಲಿ ಬರಬೇಕಂದ್ರೆ ನಮಗೆ ಖರ್ಚು ಜಾಸ್ತಿ, ಅಲ್ಲಿಂದ ಬರೋಕ್ಕೆ ಏನು ಆಗೋದಿಲ್ಲ. ಈ ಥರ ಏನಾದರೂ ಕಾಲೇಜ್ ಹತ್ರ ಇದ್ದರೆ ಡೈಲಿ ಅಲ್ಲೇ ಇರುತ್ತೆ ಕೂತೀನಿ, ಸ್ನ್ಯಾಕ್ಸ್ ಅಲ್ಲಿ ಕೂತಿತ್ತು. ಬನ್ನಿ ತಿನ್ನೋಣ. ಗೈಸ್ ಇದೇ ಹೋಟೆಲ್. ಹೊಸೂರು ಕಡೆ ಬಂದರೆ ಈ ಹೋಟೆಲಿಗೆ ಬನ್ನಿ, ಡೂ ವಿಸಿಟ್ ದಿಸ್ ಹೋಟೆಲ್. ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅನ್ಸುತ್ತೆ, ಯಾಕಂದರೆ ಇವತ್ತು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನಾವು. ಟೈಮ್ ಸಾಲಿಲ್ಲ. ನಾಳೆ ಮಾಡೋಣ ಲಾಗ್ನ, ಅಲ್ಲ ರೀಲ್ನ. ತುಂಬ ಎಕ್ಸೈಟಿಂಗ್ ಆಯಿತು, ಮಸ್ತಾಗಿರುತ್ತೆ ಆ ಲಾಗ್. ನೋಡೋಣ ಏನಾಗುತ್ತೆ ಅಂತ. ಸೊ ಹೋಪ್ ಎಲ್ಲ ದೇವ್ರ ದರ್ಶನ ಒಳ್ಳೇದಾಯಿತು ಇವತ್ತು. ನಮಗೂ ತೋರಿಸ್ತೀವಿ, ನೀವು ಅಲ್ಲೇ ಇಟ್ಕೊಂಡು ಬೆಳ್ಕೊಂಬಿಡಿ. ವಿಧಾನ ಓಡ್ಸೋಕ್ಕೆ ಕಾರಣ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ನೋಡಿ. ಯಾವತ್ತು ಬಿಡಿ ಅದ್ರ ಬಗ್ಗೆ ಹೇಳೋಣ. ಆದರೆ ಹೌದು ಗೈಸ್, ಇವತ್ತು ನೋಡಿ ಗೈಸ್, ನಮಗೆ ಸ್ವಲ್ಪ ತಲೆಯಲ್ಲಿ ಏನೇನೋ ಬಂತು. ಬಟ್ ಒಂದು ಟೈಮು ಸ್ಟಕ್ ಆಯಿತು. ನಾನು ಕುತ್ಕೊಂಡೆ, ಸತ್ತು ಕಾಲ್ ಮಾಡಿ ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿಂದ ಬೂಸ್ಟ್ ಆಯ್ತು ನಮ್ಮದು ಎನರ್ಜಿ. ಅಲ್ಲಿ ಪಾಸಿಟಿವ್ ಎನರ್ಜಿ ಬಂತು, ನೆಗೆಟಿವ್ ಎನರ್ಜಿ ಎಲ್ಲ ಓಡೋಯ್ತು. ಇದು ಹೈವೇ ಗೈಸ್, ಶಿವಮೊಗ್ಗ ಹೈವೇ. ಯಾವ ರೀತಿ ಇದೆ ಅಂದರೆ ಏನು ಗಾಡಿ ಓಡಾಡ್ತಾರೆ, ರೋಡ್ ಬ್ರೇಕ್ ಸರಿ ಇಲ್ಲ, ಏನಿಲ್ಲ. ಹೋಗ್ತಾ ಇದೀವಿ ನಮ್ಮ ಮನೆ ರೂಟಿಗೆ. ಮನೆ ಹತ್ರ ಬರ್ತಿದ್ದೀವಿ ಈಗ. ನೋಡಿ ಗೈಸ್, ನಮಗೆಲ್ಲ ಈ ಥರ ಫ್ರೆಂಡ್ಸ್ ಸಿಗ್ಬೇಕಂದ್ರೆ ಪುಣ್ಯ ಮಾಡಬೇಕು. ನಿಮ್ಮ ಥರ ಸಿಗೋಣ ಪುಣ್ಯ ಮಾಡಬೇಕು. ಅದೇ ಗೈಸ್, ದೇವ್ರು ಬರೆದಿರ್ತಾನೆ ಯಾರಿಗೆ ಯಾವ ಥರ ಫ್ರೆಂಡ್ಸ್ ಸಿಗಬೇಕು, ಅವರವರು ಎಲ್ಲ ಬರುತ್ತೆ ಗೈಸ್. ಈ ಥರ ಮೈಂಡ್ಸೆಟ್ಟು, ಸೇಮ್ ಮೈಂಡ್ಸೆಟ್ಟು ಇವಾಗ ತುಂಬ ರೇರು. ಇದನ್ನು ನಾವು ಮುಂಚೆ ಮಾತಾಡಿದ್ದೀವಿ. ಆ ಲಾಗ್ ಇನ್ನೂ ಎಡಿಟ್ ಆಗಿಲ್ಲ, ಸದ್ದು ಅದು ಲಾಗು ಇನ್ನೂ ಎಡಿಟ್ ಆಗಿಲ್ಲ. ನೋಡಿ ಗೈಸ್, ಇವತ್ತು ಫುಲ್ಲು ಡೇ ತಂತು. ಎಲ್ಲ ಹುಡುಗ ಹುಡುಗಿ ಆಟ ನಾವು ನೋಡಿ ವಯಸ್ಸು
ಇಲ್ಲೇ ಹೋಗಿ ಇಲ್ಲೇ ಹೋಗೋಣ ಜವ ಎಲ್ಲಿಗೆ ಹೋಗೋಣ? ಅಲ್ಲೇ ಹೋಗೋಣ ಅಲ್ಲಿ ರೂಮ್ಗೆ. ಯಾರ ರೂಮ್ಗೆ? ಇಲ್ಲೇ ನಿಮ್ಮ ರೂಮ್ ಹತ್ರ. ನಿಮ್ಮ ರೂಮಿಗೆ? ಅಲ್ಲ ಈಗ ಬಾ ಅಂತೆ. ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್. ಅಷ್ಟೇ.